ಕನ್ನಡಿಗರೇ ನಮಸ್ಕಾರ. ಒಂದು ಊರನ್ನ ಸರ್ವನಾಶ ಮಾಡೋದಕ್ಕೆ ಅಲ್ಲಿರುವಂತಹ ಒಂದಿಬ್ರು ದುರಾಸೆ ಮನುಷ್ಯರು ಮತ್ತು ಇಬ್ರು ಕೆಟ್ಟ ಜನರಾದ್ರೆ ಸಾಕು, ಆ ಊರನ್ನ ಸರ್ವನಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ನೋಡಿ, ನೊಣಗಳು ಎಲ್ಲಂದ್ರಲ್ಲೇ ನೊಣ, ಹಸು ಮೇಲೆ ನೊಣ, ಪಾತ್ರೆ ಪಗಡಗಳ ಮೇಲೆ ನೊಣ, ಆಹಾರ ಪದಾರ್ಥಗಳ ಮೇಲೆ ನೊಣ, ಹಾಗೆ ಬೆಳೀತಾ ಇರುವಂತ ಬೆಳೆಗಳ ಮೇಲೂ ನೊಣ. ಈ ವಿಡಿಯೋದಲ್ಲಿ ಬರುವಂತ ಈ ಅಜ್ಜಿಯಂದಿರು ಈ ವಿಡಿಯೋವನ್ನು ನನಗೆ ಮಾಡಿ ಕಳಿಸಿದ್ರು. ಆ ಊರಿನಲ್ಲಿರುವಂತ ಕೋಳಿ ಫಾರ್ಮ್ನಿಂದ ಆಗ್ತಾ ಇರುವಂತ ಅನಾಹುತಗಳನ್ನ ನಮಗೆ ತಿಳಿಸಿದ್ರು. ಅವ್ರಿಗೆ ಆ ಗಾಳಿಯಲ್ಲೂ ಕೂಡ ವಿಷದ ಗಾಳಿ ಕುಡ್ದಂಗೆ ಆಗ್ತಾ ಇದೆ ಅಂತ ಹೇಳಿ ನನಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅಲ್ಲಿನ ಜಾನುವಾರುಗಳು ಮತ್ತೆ ಅಲ್ಲಿ ಬೆಳೀತಾ ಇರುವಂತಹ ಬೆಳೆಗಳ ಮೇಲೂ ಕೂಡ ನೊಣಗಳು ಕೂತು ಅಲ್ಲೆಲ್ಲವೂ ಕೂಡ ಏನಾದ್ರು ಕೆಟ್ಟವಾದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ನಾಯಿಗಳು ಕೋಳಿಗಳನ್ನ ತಿಂದು ತಂದು ಎಲ್ಲ ಕಡೆ ಎಸಿತಾ ಇದಾವೆ. ಮತ್ತೆ ಆ ಸ್ಮೆಲ್ಲಿಗೆ ಅಲ್ಲಿನ ಜನಕ್ಕೆ ಅನೇಕ ಕಾಯಿಲೆಗಳು ಬರ್ತಾ ಇದಾವೆ ಅಂತ ಹೇಳಿ ಆ ಅಜ್ಜಿಯಂದ್ರು ನನಗೆ ಈ ವಿಡಿಯೋವಲ್ಲಿ ಕಳಿಸಿದ್ರು. ಇಂಥ ಊರೆಲ್ಲಿರೋದು ಅಂತಂದ್ರೆ ಕೋಳಾಲ, ಕೊರಟಗೆರೆ ತಾಲೂಕಿನ ಕೋಳಾಲದ ಬರಿ ಇರುವಂತ ಈ ಊರು. ಇಲ್ಲಿನ ಸರ್ಕಾರಿ ಅಧಿಕಾರಿಗಳು, ಈ ಸರ್ಕಾರಿ ಅಧಿಕಾರಿಗಳು ಲಂಚ ತಿಂದು ತೇಗಿ ಇಲ್ಲಿನ ಗ್ರಾಮ ಪಂಚಾಯತಿ ಪಿಡಿಒಗಳು ಕೂಡ ಅಷ್ಟೇ ಈ ಊರನ್ನ ಸರ್ವನಾಶ ಮಾಡೋದಕ್ಕೆ ಸಿದ್ಧ ಆಗಿರೋ ತರ ಲಂಚವನ್ನ ತಿಂದು ತೇಗ್ಬಿಟ್ಟು ಈ ಊರಿಗೆ ಈ ಕೋಳಿ ಫಾರ್ಮ್ ನ ಮಾಡಿಕೊಟ್ಟಿದ್ದಾರೆ. ಇಂಥದ್ದು ವಿರುದ್ಧ ಜನ ಹೋರಾಟ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಅವರೆಲ್ಲ ಆರೋಗ್ಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವವರೆಗೂ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ.